ನೀವು ನೋಡ್ತಾ ಇದ್ದೀರಾ ಟೈಮ್ 9 ನ್ಯೂಸ್. ನಾನು ಪ್ರಭುದೇವ್. ಕಣ್ಣಾಡಿಸಿದ ಕಡೆಯೆಲ್ಲ ಕಸದ ರಾಶಿ, ಸ್ವಚ್ಛತೆ ಮರೀಚಿಕೆಯಾಗಿದೆ. ಬ್ರಿಡ್ಜ್ ಸಮೀಪ, ರಸ್ತೆ, ಬಡಾವಣೆ ಎಲ್ಲಿ ನೋಡಿದ್ರು ಬರೀ ಕಸವೋ ಕಸ. ಯಾವ ಭಾಗದ ಬಗ್ಗೆ ಮಾತಾಡ್ತಾ ಇದೀವಿ ನಾವು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ. ಇದೇನು ದಾಬಸ್ಪೇಟೆನಾ ಅಥವಾ ಕಸದ ಪೇಟೆನಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಪ್ರತಿನಿತ್ಯ ಕಸದ ಆಟೋ ಬಂದ್ರೂ ಕೂಡ ಜನ ಕಸ ಹಾಕ್ತಾ ಇಲ್ವಾ? ಅಧಿಕಾರಿಗಳು ಜನರಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಿಲ್ವಾ? ಹಾಗಾದ್ರೆ ಅಸ್ವಚ್ಛತೆಯಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಅದರ ಜೊತೆಗೆ ಜನ ಜಾನುವಾರುಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ನೀವು ಒಂದ್ ಕಡೆ ಎರಡ್ ಕಡೆ ಅಲ್ಲ, ಎಲ್ಲಾ ಕಡೆ ನೋಡಿ, ದಾಬಸ್ಪೇಟೆಯ ಮೂಲೆ ಮೂಲೆಯಲ್ಲೂ ಬರೀ ಕಸಗಳೇ ಕಾಣಿಸುತ್ತೆ. ಆ ಬೆಂಗಳೂರು ತುಮಕೂರ್ಗೆ ಹೋಗುವಂತ ಹೆದ್ದಾರಿ ಏನಿದೆ, ಆ ಬ್ರಿಡ್ಜ್ ಹತ್ರ ನೋಡ್ಬೇಕು, ಬ್ರಿಡ್ಜ್ ಕೆಳಗಡೆ ಬರೀ ಕಸ ಬಿದ್ದಿದೆ. ಇನ್ನ ಈ ಬಸ್ ಸ್ಟ್ಯಾಂಡ್ ಹತ್ರ ಬರ್ಬೋದು, ಬೇರೆ ಬೇರೆ ಭಾಗದಲ್ಲಿ ದಾಬಸ್ಪೇಟೆಯ ಪ್ರತಿ ಮೂಲೆ ಮೂಲೆಯಲ್ಲೂ ಎಲ್ಲಿ ಕಣ್ಣಾಡ್ಸಿದ್ರು ಬರೀ ಕಸನೇ ಕಾಣಿಸುತ್ತೆ. ಈ ಪ್ಲಾಸ್ಟಿಕ್ ಬಾಟ್ಲುಗಳು, ಆಮೇಲೆ ಪ್ಲಾಸ್ಟಿಕ್ ಕವರ್ಗಳು, ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಈ ದನಗಳು, ಕರುಗಳು ಪಾಪ ಏನೋ ಊಟ ಸಿಗತ್ತೆ ಅಥವಾ ಏನೋ ಕಸದಲ್ಲಿ ಏನೋ ಸಿಗತ್ತೆ ಅಂತ ಹೇಳಿ ತಿಂತವೆ. ಆ ಪ್ಲಾಸ್ಟಿಕ್ ಗಳನ್ನೆಲ್ಲ ತಿಂದು ಹೊಟ್ಟೆಯಲ್ಲಿ ಸೇರ್ಕೊಂಡು ಕರು ಅಥವಾ ಆ ಹಸುಗಳೇನಿರುತ್ತೆ ಅದು ಜೀವ ಬಿಡುವಂತ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ಳುತ್ತೆ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಕೂಡ ಒಂದು ಇಲ್ಲಿ ಅಧಿಕಾರಿಗಳು ಜನರಿಗೆ ಅರಿವು ಮೂಡಿಸ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಪ್ರತಿನಿತ್ಯ ಆಟೋ ಬರ್ತಾ ಇದ್ರು ಕೂಡ ಈ ಕಸದ ಆಟೋಗಳು ಬಂದ್ರೆ ಯಾಕೆ ಕಸ ಆಗ್ತಾ ಇಲ್ಲ? ನಿಮ್ಮ ಸುತ್ತಮುತ್ತ ಇರುವಂತ ಜಾಗವನ್ನ ನೀಟಾಗಿ ಇಟ್ಕೊಳ್ಬೇಕು ಅನ್ನೋದು ಒಂದು ಪರಿಜ್ಞಾನ ಇಲ್ವಾ? ಈ ರೀತಿಯಾದಂತ ಪ್ರಶ್ನೆಗಳು ಸಹಜವಾಗಿ ನಮ್ಮನ್ನು ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಯರಾಮ್ ಅವರು ಸ್ಥಳದಿಂದ ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ದಾಬಸ್ಪೇಟೆಯಲ್ಲಿ ನಾವಿವತ್ತಿದ್ದೀವಿ. ದಾಬಸ್ಪೇಟೆಯಲ್ಲಿ ಕಣ್ಣಾಡ್ಸಿದ ಕಡೆಯೆಲ್ಲ ಕಸವೋ ಕಸ. ಬ್ರಿಡ್ಜ್ ಆಗ್ಬೋದು, ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ, ಸರ್ವಿಸ್ ರಸ್ತೆ ಪಕ್ಕದಲ್ಲಿ ಕಸದ ರಾಶಿಯ ಅಬ್ಬರ ಹೆಚ್ಚಾಗಿದೆ. ಆಮೇಲೆ ದಾಬಸ್ಪೇಟೆ ಅಂದರೆ ಪ್ರತಿ ಒಂದೇ ಕಡೆ ಅಲ್ಲ, ನಾವಿವಾಗ ವಿ-ಸಾಗರ ರಸ್ತೆಯಲ್ಲಿದ್ದೀವಿ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಕಸಿನ ಅಬ್ಬರ ಯಾವ ರೀತಿ ಇದೆ. ಪ್ಲಾಸ್ಟಿಕ್ ನಿಷೇಧ ಆಗಿದ್ದರೂ ಬರೀ ಪ್ಲಾಸ್ಟಿಕ್ ಕವರ್ಗಳೇ ಕಾಣಿಸುತ್ತಾ ಇದೆ. ಇಲ್ಲಿ ಬಂದು ಹಸುಗಳು ಇದನ್ನ ತಿಂದು ಸಾವನ್ನಪ್ಪಿದವೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಕಸಿನ ಸಮಸ್ಯೆಯಿಂದ ತುಂಬಾ ತೊಂದರೆ ಆಗ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ದಿನನಿತ್ಯ ಕಸಿನ ಗಾಡಿ ಬಂದ್ರು ಯಾಕೆ ನೀವು ಕಸ ಹಾಕ್ತಾ ಇಲ್ಲ? ಇಲ್ಲಿರೋ ನಿವಾಸಿಗಳು ಯಾಕೆ ಸ್ವಚ್ಛತೆ ಕಾಪಾಡ್ಕೊಂತಿಲ್ಲ? ಈ ಕೂಡಲೇ ಇದನ್ನ ಗಮನಿಸಿ ಇದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಎಂದು. ಕ್ಯಾಮ್ರಾಮನ್ ರುದ್ರೇಶ್ ಜೊತೆ ಜಯರಾಮ್, ಟೈಮ್ 9 ನ್ಯೂಸ್, ದಾಬಸ್ಪೇಟೆ. ದಾಬಸ್ಪೇಟೆ ವೀರಸಾಗರ ರೋಡಲ್ಲಿ ಏನ್ ಗಲೀಜು. ಕಸಿನ ಗಾಡಿ ಬಂದ್ರು ಕಸ ಹಾಕಲ್ಲ ಸರ್. ಎಲ್ಲ ಲೇಟಾಗಿ ತಂದು ಇಲ್ಲಿ ಗಲೀಜ್ ಮಾಡಿ ಹಾಕ್ತಾರೆ. ಮಕ್ಳುಗಳಿಗೆಲ್ಲ ಕಾಯಿಲೆ, ಇನ್ಫೆಕ್ಷನ್ ಆಗುತ್ತೆ. ರೋಡಲ್ಲಿ ಓಡಾಡಕ್ಕಲ್ಲ, ಅಷ್ಟೊಂದು ಸ್ಮೆಲ್ ಕುಡ್ಕೊಂಡು ನಾವು ಓಡಾಡ್ಬೇಕು. ಸ್ವಲ್ಪ ಗಮನ ಇಟ್ಟು ಇದು ಕ್ಲೀನ್ ಮಾಡ್ಸಕ್ಕೆ ಹೇಳಿ. ಸ್ವಲ್ಪ ಮನೆಗೆ ಸ್ವಲ್ಪ ಹೇಳಿ, ಅದನ್ನ ಕಸಿನ ಗಾಡಿಗೆ ಯಾಕಕ್ಕೆ ಹೇಳಿ ಸರ್. ವೀರಸಾಗರ ರಸ್ತೆ ಸಿಕ್ಕಾಪಟ್ಟಿ ದನ ಕರುಗಳೆಲ್ಲ ಮೇಯಿಸ್ತಾ ಇರ್ತೀವಿ. ಆಮೇಲೆ ಎಲ್ಲ ಬಂದು ಕಸಿನ ಗಾಡಿಗಳು ಬಂದ್ರು ಕಸ ತಂದು ಇಲ್ಲ ತಾಂಬಂದ್ ಈ ಕಡೆಗೆ ತಂದು ಎಷ್ಟು ನೆಟ್ಕೋತಾರೆ. ದುರ್ವಾಸನೆ ಮಾಡ್ತದೆ, ಕೆಟ್ಟ ಪರಿಣಾಮ ಬೀಳ್ತದೆ. ಇದೊಂದು ಪಂಚಾಯತಿ ಕಡೆಯಿಂದ ಇದೆಲ್ಲ ಎಲ್ಲ ಅವ್ರನ್ನ ಒಂದು ಅನೌನ್ಸ್ ಮಾಡಿ ಜನ ಮನೆಗಳಿಗೆಲ್ಲ ಅರಿವು ಮಾಡಿಸ್ಬಿಟ್ಟು ಅದೊಂದು ಸಾಕಾರ ಮಾಡ್ಬೇಕು ಸರ್. ಇಲ್ಲಿ ಪ್ರತಿದಿನನೂ ಗಾಡಿ ಬರ್ತಾ ಇದೆ, ಕಾರ್ಪೊರೇಷನ್ ಗಾಡಿ ಬಂದು ಕಸ ಮನೆ ಬಾಗ್ಲಾಗ ನಿಲ್ಸಿ ಕೇಳ್ತಾರೆ. ಒಬ್ರು ಬೆಳಗ್ಗೆ ಎದ್ದು ಬಂದು ಕಸಿ ಗಾಡಿಗೆ ಹಾಕಲ್ಲ, ಬೈಕಲ್ಲಿ ಕೆಮ್ಮತ್ತಾರೆ, ಕಾರಲ್ಲಿ ಕೆಮ್ಮತ್ತಾರೆ, ಬಿಸಾಕಿ ಹೋಗ್ತಾರೆ. ನಾವು ಪಕ್ಕದ ಬಿಲ್ಡಿಂಗ್ನವರೇ, ನಾನು ಎಷ್ಟೋ ದಿನ ಬೈದಿದ್ದೀನಿ, ನಿಮ್ಗೇನು ಇದಿಲ್ವಾ, ಗಾಡಿ ಬರಲ್ವಾ ಅಂತ. ನಿಮ್ಗೇನಯ್ಯ, ನಿಂದೇನಯ್ಯ ಅನ್ನೋ ಮಾತು ಹೊರಟಾಗೆ ಮಾತಾಡಿದ್ದಾರೆ. ಕಸದ ಗಾಡಿ ಬರುತ್ತೆ, ಕೆಲವ್ರು ಹಾಕೋದಿಲ್ಲ, ತಗೊಬಂದು ಇಲ್ಲಿ ಹಾಕ್ತಾ ಇದಾರೆ. ಅವ್ರಿಗೆ ಗೊತ್ತಾಗಲ್ವಾ ಒಟ್ಟಿಗೆ ಏನೇನು ತಿಂತಾರೆ ಅವರು. ಇಲ್ಲಿ ಜನ ಎಲ್ಲ ಓಡಾಡ್ತಿರ್ತಾರೆ, ಅದರಿಂದ ಮನುಷ್ಯರಿಗೆ ಕಾಯಿಲೆ ಬರ್ತತೆ. ಸರಿನಾ? ಅವರು ಅರ್ಥ ಮಾಡ್ಕೊಂಡು ಕಸದ ಗಾಡಿ ಬಂದ ತಕ್ಷಣ ನೋಡ್ಕೊಂಡು ಹಾಕ್ಬೇಕು. ಕಸನೂ ಎಲ್ಲ ಇಲ್ಲಿ ನೀಟಾಗಿ ಹಾಕಲ್ಲ. ಕ್ಲೀನ್ ಆಗಿದ್ರೆ ಎಲ್ಲರಿಗೂ ಒಳ್ಳೇದು, ಒಂದು ಮಕ್ಳಿಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಸ್ವಚ್ಛ ಪರಿಸರ ಮಾಡಬೇಕು. ಮತ್ತೆ ನಮಗೆ ನೀರಿನ ತುಂಬಾ ಪ್ರಾಬ್ಲಮ್ ಐತೆ. ದಾಬಸ್ಪೇಟೆಯ ಸುತ್ತಮುತ್ತ ಬರೀ ಕಸಗಳೇ ಇದೆ. ಹಾಗಾಗಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದೇನ್ ದಾಬಸ್ಪೇಟೆನಾ ಅಥವಾ ಕಸದ ಪೇಟೆನಾ? ಈ ಕಸದ ಸಮಸ್ಯೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ಕೈಗೊಳ್ತಾರಾ ಇಲ್ವಾ ಅನ್ನುವಂಥದ್ದು ಬಹುಶಃ ಅನಂತರದಲ್ಲಿ ನಾವು ಕಾದು ನೋಡ್ಬೇಕಾಗತ್ತೆ.